ಇವತ್ ನಾನು ರೋಸ್ಟ್ ಮಾಡಕತ್ತೀನಿ ಮಗಳನ್ನ, ಮನಿ ಮಗಳನ್ನ. ಈ ಫಿಲ್ಮ್ ಹೀರೋ ಎಲ್ರ ಕೈಯಾಗೂ ಬೈಸ್ಕೆನೋದು ಒಡಿಸ್ಕೆನೋದು ಮಾಡ್ತಾನೆ ಇರ್ತಾನ. ಏನೋ ಮಾಡ್ತಾ ಇದ್ದೆ, ನಾನು ಹೇಳಿದ್ರೆ ಮಾಡ್ತಾ ಇದ್ದೀನಿ. ಈ ಫಿಲ್ಮ್ ಹೀರೋಯನ್ನು ಆವಾಜ್ ಹೊಡಿತಾಳ್ರಿ. ಇನ್ನು ವಿಲನ್ ವಿಷಯಕ್ಕೆ ಬಂದ್ರ ಎಲ್ಲ ಕಡೆ ಕೈಯಾಗ ಕಂಕಣ ಕಟ್ಕೊಂಡು ಅಡ್ಡಾಡ್ತಿರ್ತಾನ. ಸೊ ಪ್ಲೇ ರೆಸ್ಪಾನ್ಸಿಬಲಿ. ಮೀಟ್ ಮಿಸ್ಟರ್ ಚಂದ್ರೇಗೌಡ. ತಮ್ಮ ಅಂಡನ ಬೆಂಕಿಲಿಟ್ಟು ಒಂದು ಹೆಣ್ಣಿನ ಜೀವ ಉಳಿಸ್ತಾರ. ಚಂದ್ರೇಗೌಡ ಆ ಹೆಣ್ಣಿನ ಪ್ರಾಬ್ಲಮ್ಸ್ ನ ಕೇಳಕ್ಕಾರ ಅವ್ರ ಪಕ್ಕಕ್ಕೆ ನಿಂತಿದ್ದಂತ ಆದಿಮಾನವ ಚಂದ್ರೇಗೌಡ್ರ ಅಂಡು ಯಾವ ಲೆವೆಲ್ ಸುಟ್ಟತೆ ಅಂತ ಪದೇ ಪದೇ ಚೆಕ್ ಮಾಡ್ತಿರ್ತಾನ. ಚಂದ್ರೇಗೌಡ್ರಿಗೆ ಹೆಣ್ಮಕ್ಳ ಮೇಲೆ ಬಹಳ ಕಾಳಜಿ. ಈ ಊರಿನಲ್ಲಿ ಯಾವ ಹೆಣ್ಣು ಮಗಳು ಕಣ್ಣೀರಿಡಬಾರ್ದು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇನ್ನು ನಮ್ ಚಂದ್ರೇಗೌಡ್ರ ಮಗ ರಾಜುಗ ಸೋಲಾದಂದ್ರ ಆಗಲ್ಲ. ಆಟದಲ್ಲೂ ಜೀವನದಲ್ಲೂ ನಾನೇ ಗೆಲ್ಬೇಕು. ಈ ಕಡೆ ಹೀರೋ ಅತ್ಗಿ ಹೀರೋ ಕೈಲಿ ಹೆವಿ ಕೆಲಸ ಮಾಡಿಸ್ತಾರ. ಅವನ ಕೈಲಿ ಅಡಿಗೆ ಮಾಡಿಸ್ತಾರ, ಬಟ್ಟೆ ಒಗಿಸ್ತಾರ, ಶೂ ಪಾಲಿಶ್ ಮಾಡಿಸ್ತಾರ, ಇಸ್ತ್ರಿ ಮಾಡಿಸ್ತಾರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏಯ್, ನನ್ ತಪ್ಪ ಕಾಫಿ ಅಂತ ಕೂಗ್ತದೆ, ಕೇಳಿಸ್ತಿಲ್ಲ ನಿನ್ಗೆ? ತಗೋ, ಬೇಗ ಕೊಟ್ಬಿಟ್ ಬಾ. ಸರಿ. ಹೂಬೆ ಹೋಗ. ಇದ್ರದವನು ಒಲೆ ಮೇಲೆ ಹಾಲಿಟ್ಟಿದೆ. ಅಕ್ಕ ಏನಂದೆ ಇನ್ನೊಂದ್ಸಲ ಅನ್ನು? ಒಲೆ ಮೇಲೆ ಹಾಲಿಟ್ಟಿದೆ. ಈಗಿನೂ ಕಾಫಿ ಕೊಟ್ಟೆಲ್ಲ ಅಕ್ಕ. ನನ್ ತಪ್ಪ ಕಾಫಿ ಅಂತ ಕೂಗ್ತದೆ, ಕೇಳಿಸ್ತಿಲ್ಲ ನಿನ್ಗೆ? ತಗೋ, ಬೇಗ ಕೊಟ್ಬಿಟ್ ಬಾ. ಒಲೆ ಮೇಲೆ ಹಾಲಿಟ್ಟಿದೆ. ಅದ್ಯಾಕ ಗೊತ್ತಿಲ್ಲ, ಈ ಫಿಲಿಮ್ ನ ಹೀರೋ ಮತ್ತೆ ಅವ್ರಮ್ಮ ಮನೆಗಿರೋ ಎಲ್ಲ ಕೆಲ್ಸನೂ ಅವ್ರ ಮಾಡಿ ಹೀರೋ ಅಣ್ಣನ್ ಹೆಂಡತಿ ಮತ್ತೆ ಅವಳ ತಮ್ಮ ಹೊಡೆದ್ರು ಬೈದ್ರು ಸುಮ್ನಿರ್ತಾರ. ಎಲ್ಲ ಫಿಲಿಮ್ ನಾಗು ಬೇರೆಯವ್ರಿಗೆ ಹೊಡೆಯಕ್ಕೋಸ್ಕರ ಮಚ್ಚು, ಲಾಂಗು, ಕೋಲು ಗೀಲು ಯೂಸ್ ಮಾಡಿದ್ರ ಈ ಫಿಲಿಮ್ ನಾಗ ಎತ್ತಿನ ಕೊಲ್ಲಿ ಕಟ್ಟ ಅಂತ ಗಂಟಿ ಯೂಸ್ ಮಾಡ್ತಾರ. ಇನ್ನು ಹೀರೋ ಅಣ್ಣ ಅಂತೂ ಮೋಸ್ಟ್ ಯೂಸ್ಲೆಸ್. ನಿನ್ ತಮ್ಮನ ಹೊಡಿತಾ ಇದಾರೆ ಕಣೋ, ಬೇಡ ಅಂತ ಹೇಳೋ. ನೋಡ್ಕೊಂಡು ಹಾಗೆ ಹೋಗ್ತಿದ್ಯಲ್ಲೋ. ಅವ್ರೇನ್ ಹೇಳೋದು? ಅದೇ ಮತ್ತೆ ನಾನೇನ್ ಹೇಳೋದು, ಎಲ್ಲ ಇವಳು ಹೇಳಿ ಮುಗಿಸೋಳಲ್ಲ. ತಾಯಿ ಇಲ್ಲದ ತಪ್ಪಲಿ ತವರಿಗೆ ಬಾ ತಂಗಿ, ಅಣ್ಣ ತಂಗಿ ಫಿಲ್ಮ್ ಮಾಡಿ ನಿಮ್ಮಮ್ಮನ್ನ ಮತ್ತೆ ನಮ್ಮಮ್ಮನ್ನ ಅಳಿಸಿದಂತ ರಾಧಿಕಾ ಅವರು ಈ ಫಿಲ್ಮ್ನಾಗೂ ಹೀರೋಯಿನ್ ಆಗ್ಯಾರ. ಅಮ್ಮ, ನೀ 100 ವರ್ಷ ಬದುಕಮ್ಮ. ಆ ದೇವ್ರು ನಿನಗೆ ಒಳ್ಳೆ ಗಂಡನ್ ಕೊಡ್ಲಿ ತಾಯಿ. 8ನೇ ಹಾಕಿದ್ಕ ಈ ಲೆವೆಲ್ಗೆ ಆಶೀರ್ವಾದ ಮಾಡೋ ಅವಶ್ಯಕತೆ ಇತ್ತ ಅಜ್ಜ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಚಪ್ಪಲಿಗಳ ಸತಿಗೂ ಈ ಲೆವೆಲ್ ಸ್ಟ್ರಾಂಗ್ ಇರ್ತಾವಂತ ನನಗೆ ಈ ಫಿಲಿಂ ನೋಡಿದ್ಮ್ಯಾಗ ಗೊತ್ತಾಗಿದ್ದು. ಬೇಕಿದ್ರೆ ನೀವ ನೋಡ್ರಿ, ಬರೀ ಚಪ್ಪಲಿ ಏಟಿಗೆ ಅಣ್ಣ ಆರ್ಕ್ಯಾಂಡ್ ಹೋಗಿ ಬೀಳ್ತಾನ. ಜೋಡಿ ಬರೀ ತಟ್ಟಿ ಮಕ್ಕಕ್ ಬಿದ್ದದ್ಕ. ನೋ ಕಾಮೆಂಟ್ಸ್. ಫಸ್ಟ್ ನೈಟ್ ನಾಗ ಏನ್ರ ನಿಮ್ ಹೆಂಡ್ತಿ ರೀ ಇವತ್ ಬ್ಯಾಡ ಅಂತ ಅಂದ್ರ ನೀವ್ ಹೇಳೋ ಡೈಲಾಗು ಪುರಾಣ ಸಾಕೋ ಬಾ. ಸೊ ಚಂದ್ರೇಗೌಡ್ರು ಅವ್ರ ಮಗ ರಾಜುಗ ಜಾನ್ಕಿ ಜೊತೆಗೆ ಮದುವೆ ಮಾಡ್ಬೇಕಂತ ಜಾನ್ಕಿ ಮನಿಗ್ ಬರ್ತಾರ. ವರದಕ್ಷಿಣೆ ವರೋಪಚಾರ. ನಿಮ್ ಹುಡುಗಿ ರೂಪನೇ ನಮ್ಗೆ ವರದಕ್ಷಿಣೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಚ್ಚುಕಟ್ಟಾಗಿ ಮನೆಗೆಲಸ ಮಾಡಿಕೊಂಡು ವಿನಯ ವಿಧೇಯತೆಯಿಂದ ನಡ್ಕೊಳ್ಳೋ ಒಂದು ದಂತದ ಗೊಂಬೆನ ನಿನಗೋಸ್ಕರ ನೋಡ್ಕೊಂಡು ಬಂದಿದ್ದೀನಿ. ಅಪ್ಪ, ನನಗೆ ಈಗಲೇ ಮದ್ವೆ ಇಷ್ಟ ಇಲ್ಲಪ್ಪ. ಎಲ್ಲ ಹುಡ್ರು ಹಿಂಗ ಅನ್ನೋದು, ಅದ್ರ ಮನ್ಸೊಳಗ ಕೊನೆಗೆ ಮದ್ವಿ ದಿನ ಬಂದಾಗ್ಬಿಡ್ತತಿ. ನಿಮಗೆ ಆಲ್ರೆಡಿ ಗೊತ್ತಿರಂಗ ಮದ್ವಿ ಮನೆಗ ಮದುಮಗಳಿಗಿನ ಜಾಸ್ತಿ ಅವಳ ಫ್ರೆಂಡ್ಸ ಬಾಳ ಕುಣಿತಿರ್ತಾರ. ನಿನ್ನ ನೋಡ್ತಿದ್ರೆ ನನಗೆ ಮುದ್ದಾಡ್ಬೇಕು ಅಂತ ಅನಿಸ್ತಾ ಇದೆ ಕಣೆ. ಅವ್ರು ನಿನ್ನ ನೋಡ್ಬೇಕು ಕುಚ್ ಹೋತಾ ಹೇ, ದಿಲ್ ತೋ ಪಾಗಲ್ ಹೇ.
ಆದ್ರ ಭಾಸ್ಕರ್ ಮದ್ವಿ ಹೆಣ್ಣಿಗೆ ರೋಗ ಐತಿ ಅಂತ ಫೇಕ್ ಲೆಟರ್ ಬರ್ದು ಮದುಮಗನ್ ಕೈಗೆ ಕೊಡಿಸ್ಬಿಡ್ತಾನ. ಆ ಲೆಟರ್ ಓದ್ತಿದ್ದಂಗ ಮದುಮಗ ತಲೆ ಕೆಡಿಸ್ಕೊಂಡು ಇವಳು ಹಾಕೊಂಡ್ರದಲ್ಲ ಮೇಕಪ್ ಇವಳು ನ್ಯಾಚುರಲ್ ಬ್ಯೂಟಿ ತೋರ್ಸೋವರೆಗೂ ನಾನ್ ಮದ್ವಿ ಆಗಲ್ಲ ಅಂತ ಕ್ರಾಕ್ ಆಗ್ಬಿಡ್ತಾನ. ಇದನ್ ಕೇಳಿಸ್ಕೊಂಡು ಜಾನಕಿ ಫುಲ್ ರಚ್ಚಿಗೆದ್ದು ಮಕಕ್ ನೀರ್ ಹಾಕೊಂಡು ನೋಡಲೇ ಪಾಂಡ್ಯ ನ್ಯಾಚುರಲ್ ಬ್ಯೂಟಿಯಾಗ ಐಶ್ವರ್ಯ ರೈ ಬಿಟ್ರ ಸೆಕೆಂಡ್ ನಾನ ಅಂತ ತೋರಿಸ್ತಾಳ. ಅಕ್ಕನ್ ಬ್ಯೂಟಿ ನೋಡಿ ಅಣ್ಣ ಫುಲ್ಲು ಆಶ್ಚರ್ಯ ಪಡ್ತಾನ. ಆದ್ರೆ ನಾನ್ ಆಶ್ಚರ್ಯ ಪಟ್ಟದ್ದು ಎಲ್ಲಪ್ಪ ಅಂದ್ರ ಅಣ್ಣನ್ ಕುತ್ತಿಗೆಯಾಗಿರೋ ಹುಲಿ ಉಗುರ್ ನೋಡಿ. ಅಣ್ಣ ಟೈಮ್ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿಟ್ಕ ಹುಲಿ ಉಗುರ್ನ. ಈಗ ನಾನು ಮದ್ವೆ ಆಗೋದಕ್ಕೆ ಸಿದ್ಧವಾಗಿದ್ದೀನಿ. ಅಣ್ಣ ಏನ ಮದುವೆ ಆಗ ರೆಡಿ ಆದ, ಆದ್ರ ಅಕ್ಕ ಈ ಮದ್ವೆಗ್ ನೀನ್ ಒಪ್ಕೊಂಡ್ರು ನಾನ್ ಒಪ್ಕೊಳ್ಳಲ್ಲ. ಅಣ್ಣ ಡೌಟ್ ಪಟ್ಟದ್ಕ ಅಕ್ಕ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಲು ಅನ್ನೋದನ್ನ ನಾನು ಒಪ್ಕೊಂತೀನಿ, ಅದ್ರಾಗ ಏನ್ ತೊಂದ್ರೆ ಇಲ್ಲ. ಆದ್ರ ಅದಾಗಿ 5 ನಿಮಿಷಕ್ಕೆ ಅಕ್ಕ ಹೇಳ್ತಾಳ, ನೋಡಿ ಇಲ್ಲಿ ನಡೆದಿದ್ದೆಲ್ಲ ನಿಮ್ಗೆ ಗೊತ್ತಿದೆ, ಅರ್ಥ ಮಾಡ್ಕೊಂಡು ಮನ್ಸಿರೋ ಗಂಡ್ಸ್ ಯಾರಾದ್ರೂ ಮುಂದೆ ಬಂದ್ರೆ ನಾನ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಸಿದ್ಧವಾಗಿದ್ದೀನಿ. ಮಾತೇ ಇಲ್ಲ. ಈ ಕಡೆ ಸೈಡ್ ನಮ್ಮ ಹೀರೋ ಯಾಕ ಇಷ್ಟತ್ತಾದ್ರೂ ನನಗೆ ಯಾರು ಬೈದಿಲ್ಲ ಹೊಡೆದಿಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಅಕ್ಕ ಹೇಳ್ತಾಳ, ನೀವ್ ನನ್ನನ್ನ ಮದ್ವೆ ಮಾಡ್ಕೊಳ್ತೀರಾ? ನಾನ್ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ. ಅಕ್ಕ ನೀನ್ ಅವ್ನ ಮಕ್ಕ ನೋಡಿ 5 ಸೆಕೆಂಡ್ ಆಗೈತಿ, ಮನ್ಸ್ಫೂರ್ತಿಯಾಗಿ ಒಪ್ಕೊಂಡಿ ಅನ್ನಕತಿ. ಅಟ್ಲೀಸ್ಟ್ ಅವನ ಹೆಸರಾರ ಗೊತ್ತೈತಾ ನಿನಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಜಾನಕಿ ಮಾಡಿದ್ ನೋಡಿ ಚಂದ್ರೇಗೌಡರು ಜಾನಕಿ ಬೈತಾರ ಅಂತ ನೀವೇನಾದ್ರೂ ಅನ್ಕೊಂಡಿದ್ರ? ಒಂದ್ಸಲ ನೋಡ್ರಿ ಚಂದ್ರೇಗೌಡರು ಏನಂತಾರ ಅಂತ. ಈ ಮದುವೆ ನಡೆಯುತ್ತೆ, ಆದ್ರೆ ನಿನ್ ಜೊತೆ ಅಲ್ಲ, ಇವನ್ ಜೊತೆ. ಇಂತ ಅಪ್ಪ ಅಂದ್ರಿದ್ರ ಮಕ್ಳು ಸತ್ತಾವ್ಕ ನೋಡು. 3 ಹೊತ್ತಿನ ಊಟ ತಿನ್ನಕ 30 ಸಲ ಹೊಡ್ಸ್ಕಿನ ಅಂತ ನಮ್ಮ ಹೀರೋಗ ಮದ್ವೆ ಯಾಕೆ ಇಷ್ಟ ಆಯ್ತಾ ಇಲ್ಲ ಅಂತಾನು ಕೇಳೋದಿಲ್ಲ, ಎಲ್ರು ಸೇರಿ ಕಟ್ಟು ಬಿಡ್ತಾರ ಆಕಿನ. ಮಗ ಮದ್ವಿ ಮಾಡ್ಕೊಂಡ್ ಬಂದನ ಅಂತ ಗೊತ್ತಾಗ್ತಿದ್ದಂಗ ಅಮ್ಮನ್ ರಿಯಾಕ್ಷನ್ ನೋಡ್ರಿ ಹೆಂಗಿರ್ತೈತಿ. ಏನು ನಮ್ ರಾಮ ಮದ್ವೆ ಮಾಡ್ಕೊಂಡ? ರಿಯಲ್ ಲೈಫ್ ನಾಗ ಏನ್ರ ನೀವ್ ನಿಮ್ಮ ಅಮ್ಮಗೆ ಹೇಳಿದಂಗ ಮದ್ವಿ ಮಾಡ್ಕೊಂಡ್ ಬಂದ್ರ ನಿಮ್ಮ ಅಮ್ಮ ನಿಮಗ್ ಚಪ್ಲಿಲೆ ಇದಾದ್ಮ್ಯಾಗ ಸೇರ್ ಓದಿಯ ಸೀನ್ ಬರ್ತೈತಿ. ಸ್ವಲ್ಪ ಹೃದಯನ್ ಗಟ್ಟಿ ಮಾಡ್ಕೊಳ್ರಿ, ಆ ಸೀನ್ ನೋಡಕ್ ಆಗಲ್ಲ. ಅಕ್ಕ ನಾನ್ ಫುಟ್ಬಾಲ್ ಪ್ಲೇಯರು, ನನ್ನ ಕೈಲಿ ಕೂಡ ನನ್ನ ಕಾಲಿಲ್ ಕೂಡ ಇವತ್ತವರೆಗೂ ಫುಟ್ಬಾಲ್ನ ಅಷ್ಟು ದೂರ ಓದ್ಯಾಕಾಗಿಲ್ಲ. ಅಂತದ್ರಾಗ ನೀನ್ ಆ ಸೇರ್ನ ಅಷ್ಟು ದೂರ ಓದಿ, ಅದು ಹಾಳಾಗೋಗ್ಲಿ. ನಮ್ ಜಾನಕಿ ಅಕ್ಕನ್ ನೋಡ್ರಿ, ಆ ಸೇರ್ನಾಗಿರೋ ಒಂದ್ ಅಕ್ಕಿ ಕಾಳು ಸತಿಗೂ ಕೆಳಗ್ ಬೀಳಿದಂಗ ಅಷ್ಟು ದೂರ ತನಕ ಓಡೋಗಿ ಪರ್ಫೆಕ್ಟ್ ಆಗಿ ಕ್ಯಾಚ್ ಹಿಡಿತಾಳ. ವಿರಾಟ್ ಕೊಹ್ಲಿ ಸತಿಗೂ ಇವತ್ತವರೆಗೂ ಇಂಥ ಕ್ಯಾಚ್ ಹಿಡಿದಿಲ್ಲ. ಹಾಯ್, ನನಗೆ ಹೇಳಾಗತ್ತೀರಾ? ನೋಡಮ್ಮ, ಇದನ್ನ ನನಗ್ ನಮ್ಮ ಮಾವನವ್ರು ಕೊಟ್ಟಿದ್ದು. ಈ ಮನೆ ಸೊಸೆ ಕೊಡ್ಬೇಕು ಅಂತ ಇದನ್ ಜೋಪಾನವಾಗಿ ಇಟ್ಟಿದ್ನಮ್ಮ. ಗೊತ್ತೈತಿ ನಿಮಗೆ ನಿಮ್ಮತ್ತಿ ಕೊಟ್ಟಾಳ, ನೀವು ಜಾನಕಿ ಕೊಟ್ರಿ, ಜಾನಕಿ ಆಕಿ ಸೊಸಿ ಕೊಡ್ತಾಳ. ಮುಂದೆ ಸಾವಿರಾರು ಫ್ರೇಮ್ ನ ನೋಡಿ ಇಂಥವು. ಇವ್ರಿಬ್ರು ಫಸ್ಟ್ ನೈಟ್ ಮಾಡ್ಕೊಳ್ಳಿ ಅಂತ ಹೆವಿ ಸ್ಟ್ರಾಂಗ್ ಇರೋ ಡೋರ್ನ ಕ್ಲೋಸ್ ಮಾಡ್ತಾರ. ಎಲ್ಲ ಹಳೆ ಫಿಲಿಮ್ನಾಗು ಫಸ್ಟ್ ನೈಟ್ ಸೀನ್ ಮುಗಿತಿದ್ದಂಗ ಸೂರ್ಯ ಹುಟ್ಟದ್ ಹೆಂಗ್ ತೋರಿಸ್ತಾರ ಹಂಗ ಇದ್ರಾಗೂ ತೋರಿಸ್ತಾರ. ಇವನು ಕಾಟ ತಡಿಲಾರ್ದೆ ಸಿಟಿ ಹೋಗೋಣ ಅಂತ ಅನ್ಕೊಂಡಿದೀನಿ. ಹೋಗೋದಕ್ ಮುಂಚೆ ನಿನ್ನೊಂದ್ ಸಾರಿ ನೋಡ್ಬೇಕು ಅಂತ ಅನಿಸ್ತು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಣ್ಣ, ನೀನ್ ಸಿಟಿಗೆ ಹೋಗೋ ವಿಷಯನ ಜಾನಕಿಗೆ ಹೇಳಾಕತಿ, ಆದ್ರೆ ನಿನ್ ಮಗಗ್ ಹೇಳಾಕತ್ತಿಲ್ಲ. ನಿಜ ಹೇಳ್ತೀನಿ, ಈ ಫಿಲಿಮ್ ಎಂಡ್ ಆಗೋ ಅಷ್ಟೊತ್ತಿಗೆ ನಿಮಗೆ ವಿಲನ್ ಮೇಲೆ ಕರುಣೆ ಬರ್ತೈತಿ ಇಂತ ಅಪ್ಪಿರೋದ್ಕ. ಆಮೇಲೆ ಇನ್ನೇನು ಜಾನಕಿ ಮತ್ತೆ ಅಕ್ಕಿ ಗಂಡುಗ ವಿಲನ್ಗಳು ಹೆವಿ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ತಾರ. ಅದರ ಇನ್ನೊಂದು 10 ಜನ ಬಿದ್ಬಿಡ್ರಿಲೆ.
ಕೊನೆಗೆ ತುಳಸಿ ಕಟ್ಟಿ ಹತ್ರ ನಿಂತ್ಕೊಂಡು ಜಗಳ ಆಡಿ ಮನಿನ ಡಿವೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ತಾರ. ಮನಿನ ಡಿವೈಡ್ ಮಾಡ್ಕೊಳಕರ ಇವ್ರು ಯಾವ ವಸ್ತುನು ತಗೊಂಡು ಹೋಗಂಗಿಲ್ಲ, ಈ ಕಸ್ಮರಿಗೆ ಮಾತ್ರ ತಗೊಂಡು ಹೋಗಂತ ಹೀರೋ ರತ್ಗಿ ಕಸ್ಮರಿಗಿನ ಒಸಿತಾಳ. ನಿಮಗೆ ಆಲ್ರೆಡಿ ಗೊತ್ತಿರಂಗ ಆಕಾಶದಾಗ ಏನ್ರ ಒಸ್ತಿರಪ್ಪ ಅಂದ್ರ ಜಾನ್ಕಿಗೆ ಅದನ್ನ ಕ್ಯಾಚ್ ಹಿಡಿಯೋವರೆಗೂ ಸಮಾಧಾನ ಇರಲ್ಲ. ಎತ್ಕೊಂಬಿಡಪ್ಪ ದೇವ್ರೆ ಆಗೋಲ್ದು. ಕೊನೆಗೆ ಇನ್ನೇನು ಹೀರೋ ಹೀರೋಯಿನ್ ಹೆವಿ ಕಷ್ಟ ಪಡ್ತಾರ. ಕೋಳಿ ಫಾರ್ಮ್ ಇಟ್ಟು ದುಡಿಯಕ್ ಸ್ಟಾರ್ಟ್ ಮಾಡ್ತಾರ. ಇವ್ರಿಗೆ ಕೋಳಿ ಫಾರ್ಮ್ ಇಕ್ಕಾಕ ಲೋನ್ ಯಾರು ಕೊಡ್ಸಿರ್ಬೋದು ಗೆಸ್ ಮಾಡ್ರಿ. ಸರ್, ಆ ಜಾನಕಿ ಲೋನ್ ಅಪ್ಲಿಕೇಶನ್ ಇವತ್ತೇ ಬೋರ್ಡ್ ಮೀಟಿಂಗ್ ಇಟ್ಬಿಡಿ, ಸ್ಯಾಂಕ್ಷನ್ ಮಾಡಿಸ್ಬಿಡ್ತೀನಿ. ಜಾನ್ಕಿ ಪ್ರೆಗ್ನೆಂಟ್ ಆಗ್ಬಿಡ್ತಾಳ. ಈ ವಿಷಯ ಗೊತ್ತಾಗ್ತಿದ್ದಂಗ ಹೀರೋ ರಾಮ ವಿಚಿತ್ರವಾಗಿ ಖುಷಿ ಪಡ್ತಾಳ. ಜಾನ್ಕಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಗ್ತಿದ್ದಂಗ ಚಂದ್ರೇಗೌಡ್ರು ನೋಡ್ರಿ ಯಾವ ಲೆವೆಲ್ ಖುಷಿ ಪಡ್ತಾರಂತ. ನಮ್ಮ ಜಾನಕಿ ತಾಯಿ ಆಗ್ತಾ ಇದ್ದಾಳ. ಎಂತ ಸಿಹಿ ಸುದ್ದಿ ಹೇಳಿದೆಯಾ? ತಗೋ 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 ಸ್ವಾಮಿ, ಇದು ಬಂಗಾರದ್ದು. ಬಂಗಾರದಂತ ಸಿಹಿ ಸುದ್ದಿ ಹೇಳಿದೆ. ಇದು ಯಾವ ಮಹಾ? ತಗೋ ತಗೋ. ಇನ್ನು ಚಂದ್ರೇಗೌಡ್ರು ಜಾನ್ಕಿಗೆ ಹೆವಿ ಗಿಫ್ಟ್ಸ್ ಗಳನ್ನ ಕೊಡ್ತಾರ. ಜಾನಕಿ, ನಿನ್ನ ಸೀಮಂತ ನಮ್ಮನೇಲೆ ನಡಿಬೇಕಮ್ಮ. ಚಂದ್ರೇಗೌಡ್ರ ಮನ್ಯಾಗ ಜಾನ್ಕಿ ಸೀಮಂತ ನಡೀತಿರ್ತೈತಿ. ಆದ್ರೆ ಚಂದ್ರೇಗೌಡ್ರ ಮನೆಗೆ ಇದ್ದ ತುಳಸಿ ಕಟ್ಟಿ ಹೀರೋರ್ ಮನೆಗೆ ಇದ್ದ ತುಳಸಿ ಕಟ್ಟಿ ಎರಡು ಸೇಮ್. ಆಮೇಲೆ ವಿಲನ್ ಜಾನ್ಕಿ ಕೋಳಿ ಫಾರ್ಮಿಗೆ ಬೆಂಕಿ ಇಡ್ತಾನ, ಆಕಿ ಹೊಟ್ಟೆಗಿರೋ ಮಗು ಸಾಯಿಸ್ತಾನ. ಈ ಸೀನ್ ಗಳನ್ನ ಉದಯ ಮೂವೀಸ್ ನ ನೋಡಕರ ನಿಮ್ಮ ಅಮ್ಮಂದ್ರಂತರೂ ಪಕ್ಕ ಹತ್ತಿರ್ತಾರ. ಕೊನೆಗೆ ಜಾನ್ಕಿ ಮತ್ತೆ ನಮ್ಮ ಹೀರೋ ಊಟಕ್ಕೂ ಗತಿಲ್ಲ ಸ್ಥಿತಿಗೆ ಬರ್ತಾರ. ಇರೋ ಒಂದ್ ಪ್ಲೇಟ್ ಅನ್ನನ ಗಡಗಡ ತಿಂದು ಮುಗ್ಸೋದ್ ಬಿಟ್ಟು ನೀನ್ ತಿನ್ನು ಅಂತ ಇಬ್ರು ವಾದ ಮಾಡ್ಕೊಂಡ್ ನಿಂತಿರ್ತಾರ. ಕೊನೆಗೆ 3 ಸೇರಿ ತಿಂದ್ರಾತು ಅಂತ ತಿನ್ನಾಕ ಹೋಕಾರ. ಆಮೇಲೆ ಈ ಫಿಲ್ಮ್ ಕ್ಲೈಮ್ಯಾಕ್ಸ್ ನಾಗ ಜಾನ್ಕಿ ಕ್ರಿಕೆಟ್ ಅಷ್ಟ ಅಲ್ಲ ಫುಟ್ಬಾಲ್ ಚೆನ್ನಾಗಿ ಆಡ್ತಾಳ ಅಂತ ನಮಗೆ ಗೊತ್ತಾಗತ್ತೆ. ಕ್ಲೈಮ್ಯಾಕ್ಸ್ ಫೈಟಿಂಗ್ ನಾಗ ಜಾನ್ಕಿ ಒಣಕಿ ಒಬ್ಬ ಒಂಥರ ಎಲ್ರಿಗೂ ಹೊಡೆದು ಬಿಸಾಕ್ಬಿಡ್ತಾಳ. ಆಮೇಲೆ ವಿಲನ್ ಗೊಂದು ಬುಲೆಟ್ ಬಂದ್ ಬೀಳ್ತೈತಿ. ಆ ಬುಲೆಟ್ ಯಾರು ಹೊಡೆದಿರ್ಬೋದು ಅಂತ ನೀವ ನೋಡ್ರಿ. ಇಂತ ಅಪ್ಪಂದ್ರಿದ್ರ ಕಷ್ಟ ಐತಿ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿವ್ ರಾಜ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿವ್ ರಾಜ. ಅಜ್ಜ, ನೀನ ಸಾಯಿಸಿದ್ದವನ್ನ ಮತ್ ನೀನ ಡೈಲಾಗ್ ಹೊಡೆಯಕತಿ ಇಲ್ಲಿ. ಸೊ ಇವತ್ತಿಗಿಷ್ಟೇ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೆ ನಿಮಗೆ ಏನು ಅನ್ಸುತ್ತೋ ಅದನ್ನ ತಪ್ಪದೆ ಕಮೆಂಟ್ ಮಾಡ್ರಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.